ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಲೇಖನ ಅಂತೇಳಿ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಲೇಖನ, ವಯಸ್ಸು 30 ವರ್ಷ ತುಂಬಿದೆ. ಗಂಡ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿ ದೂರ ಹೋಗಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಜೀವನ, ಒಂದು ಕಡೆ ಜೀವನದ ಬಗ್ಗೆ ಯೋಚನೆ ಆಗುತ್ತೆ, ಇನ್ನೊಂದು ಕಡೆ ತೂತಿನ ಬಗ್ಗೆ ಕೂಡ ಯೋಚನೆ ಬರ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಮ್ಮ ಒಂದು ಕಷ್ಟ ಹೇಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆಸ್ತಿ, ಸ್ವಂತ ಮನೆ ಇದೆ, ಕಾರ್ ಇದೆ, ಹಣ ಇದೆ, ಆದರೆ ಒಂಟಿಯಾಗಿ ಇದ್ದೀನಿ, ಅದೇ ಬೇಜಾರು ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ, ಹಿಂದೆಯಿಂದ ತೂತು ಕೈಯಿಸಿಕೊಳ್ಳೋ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, 2012ರ ಒಂದು ಮಾಡೆಲ್ ಜಾಗ್ವಾರ್ XF 3.0 VC ಪ್ರೀಮಿಯಂ ಅಂತೇಳಿ ಆ ಒಂದು ಲಕ್ಸುರಿ ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾರಿಗಾದ್ರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗ್ ಅಲ್ಲಿದ್ದರೆ ಖಂಡಿತವಾಗ್ಲೂ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಹಾಗೆಯೇ ಗಂಡ ಇಲ್ಲದೆ ಈಕೆಯ ಒಂದು ಜೀವನ ಹೀಗಾಗಿದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಇವಳಿಗೆ ಊಟ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಆಲ್ಮೋಸ್ಟ್ ತೂತಿಗೆ ಪ್ರತಿದಿನ ಸುಖ ಬೇಕು, ಆದರೆ ಗಂಡ ಇವಳಿಗೆ ಮೋಸ ಮಾಡಿ ಹೋಗಿದ್ದಾನೆ. ಕೆಲವೊಮ್ಮೆ ಮೂಡ್ ಬಂದಾಗ ಬರೀ ವಿಡಿಯೋ ನೋಡೋದು, ಬೆರಳು ಹಾಕೋದು, ಮೂಲಂಗಿ ಹಾಕೋದು, ಹೀಗೆಲ್ಲ ಮಾಡಿದರೆ ನೆಮ್ಮದಿ ಸಿಗುತ್ತಿಲ್ಲ ಅಂತೇಳಿ ಈ ಒಂದು ಹುಡುಗಿ ಆಲ್ಮೋಸ್ಟ್ ಕರೆ ಕೂಡ ಮಾಡಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಆಲ್ಮೋಸ್ಟ್ ಒಬ್ಬಳೇ ಮನೆಯಲ್ಲಿ ಇದ್ದು ಬಹಳ ಒಂದು ತೊಂದರೆ ಕೂಡ ಪಡುತ್ತಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಯಾರಾದರೂ ಚೆನ್ನಾಗಿ ಸುಖ ಕೊಡುವಂಥ ವ್ಯಕ್ತಿ ಇದ್ದರೆ ನನಗೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಡೀಟೇಲ್ಸ್ನ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಗಂಡನ ಒಂದು ಜಾಗಕ್ಕೆ ಬರುವಂಥ ಗಂಡಿನ ಒಂದು ಗುಣಗಳು ಹೀಗೆಲ್ಲ ಇರಬೇಕು. ಫಸ್ಟ್ ನೋಡಿ, ಬರುವಂಥ ವ್ಯಕ್ತಿಗೆ ಮದುವೆ ಆಗಿರಬಾರ್ದು, ಕಾರಣ ನನ್ನ ಜೊತೆಗೆ ಜೀವನ ಪೂರ್ತಿ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಹಣ ಇಲ್ಲ, ಆಸ್ತಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಒಳ್ಳೆಯ ಗುಣ ಇರಬೇಕು, ಮಾಡುವ ಶಕ್ತಿ ಮಾತ್ರ ಚೆನ್ನಾಗಿ ಇರಬೇಕು, ಮಧ್ಯದಲ್ಲಿ ಆಲ್ಮೋಸ್ಟ್ ಮೋಸ ಮಾಡುವಂಥ ಭಾವನೆ ಇರಬಾರ್ದು. ಹಾಗೆಯೇ ಇದೆಲ್ಲ ಒಂದು ಕಂಡೀಷನ್ ಓಕೆ ಇದ್ದರೆ ಖಂಡಿತವಾಗ್ಲೂ ಇವತ್ತೇ ವಿಳಾಸ ಕೊಡ್ತೇನೆ, ಬಂದು ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ 2012ರ ಒಂದು ಜಾಗ್ವಾರ್ XF ಅಂತೇಳಿ ಒಂದು ಕಾರ್ ಹೇಳಿದ್ನಲ್ಲ, ಅದರ ಒಂದು ಪ್ರೀಮಿಯಂ ಆಲ್ಮೋಸ್ಟ್ ಲಕ್ಸುರಿ ಕಾರ್ನ ರಿವ್ಯೂ ನೋಡ್ಲಿಕ್ಕೆ ಹೋದರೆ ಪ್ರೈಸ್ ಬಂದುಬಿಟ್ಟು 12.5 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಜೂನ್ 2012ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. 79,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ಡೀಸೆಲ್, ಹಾಗೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ TC ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಸ್ಟೇರಿಂಗ್ಸ್ ಆಗಿರ್ಬೋದು, ಹೀಗೆಲ್ಲ ಇದೆ. ಮತ್ತು ಸೀಟ್ ಕೂಡ ತುಂಬಾ ಒಂದು ಲೆದರ್ ಸೀಟ್ ಕೂಡ ಆಗಿರುತ್ತೆ. ಒಳಗಡೆ ಹೀಗೆಲ್ಲ ಇದೆ. ಸೆಲ್ಲರ್ ಕಾಮೆಂಟ್ಸ್ ಏನಪ್ಪ ಅಂದರೆ ವೆರಿ ವೆಲ್ ಮೇಂಟೈನ್ ಒಂದು ಕಾರ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.